ನಾನು ತರಿಸಿರುವಂತದ್ದು ಬೇರೆ ಎಲ್ಲಿನೂ ಅಲ್ಲ. ಟೋಟಲ್ ಪ್ರೈಸ್ ಬಂದ್ಬಿಟ್ಟು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸಂಜೆ ಫುಲ್ ಮಳೆ ಅಂದರೆ ಮಳೆ ಸಾಕಾಯಿತು ಬರುವಾಗ. ಸೊ ಡ್ಯೂಟಿ ಮುಗಿಸಿ ಬರುವಾಗಂತೂ ಫುಲ್ಲು ರೋಡೇ ಕಾಣ್ತಿರ್ಲಿಲ್ಲ. ಸೀನಂತೂ ಅಷ್ಟು ಸೂಪರಾಗಿತ್ತು. ನಮ್ಮ ಈ ಉಳ್ಳಾಲ ಬ್ರಿಡ್ಜ್ ಆಗಿರ್ಬೋದು, ಸಖತ್ತಾಗಿ ಕಾಣ್ತಿತ್ತು ಮಾತ್ರ ಮಳೆಗೆ. ರೋಡೇ ಕಾಣಲ್ಲ ಗೈಸ್, ಅಷ್ಟು ಒಂದು ಮಳೆ ಇತ್ತು ಇವತ್ತು. ಥ್ಯಾಂಕ್ ಗಾಡ್ ಸ್ವಲ್ಪ ಟೈಮ್ ಮಳೆ ಸ್ಟಾಪ್ ಆಗಿತ್ತು, ಬಟ್ ಇವಾಗ ಪುನಃ ಸ್ಟಾರ್ಟ್ ಆಗಿದೆ. ಒಳ್ಳೆಯದೇ, ಮಳೆ ಬಂದರೆ ಎಷ್ಟು ಮಳೆ ಬಂದ್ರೂ ಒಳ್ಳೆಯದೇ. ನಾವು ಕರಾವಳಿ ಸೈಡವರು ಎಷ್ಟು ಮಳೆ ಬಂದ್ರೂ ಅದನ್ನು ಸ್ವೀಕಾರ ಮಾಡ್ತೀವಿ. ಯಾಕಂತ ಹೇಳಿದರೆ ನಮಗೆ ಬೇಸಿಗೆ ಕಾಲದಲ್ಲಿ ಮಳೆ ಬಂದ ನೀರು ಬೇಕು ಆ್ಯಕ್ಚುಲಿ. ಅದಕ್ಕೋಸ್ಕರ ಮಳೆನ ತುಂಬ ಹ್ಯಾಪಿಯಾಗಿ ತಗೊಳ್ತೀವಿ ನಾವು. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಏನಾದರೂ ತಿನ್ನಬೇಕು ಅಂತ ಹೇಳಿ ಕ್ರೇವಿಂಗ್ಸ್ ಆಗ್ತಿತ್ತು. ಸೊ ಅದಕ್ಕೆ ಏನಾದರೂ ಒಂದು ಫುಡ್ಡನ್ನು ಎಕ್ಸ್ಪ್ಲೋರ್ ಮಾಡಬೇಕಂತ ಇದ್ದೀನಿ. ಯಾಕಂತ ಹೇಳಿದರೆ ಇಷ್ಟ ತನಕ ಫುಡ್ ಎಕ್ಸ್ಪ್ಲೋರ್ ಮಾಡಿದ್ದು ಕಮ್ಮಿ, ನಾವು ಮಾಡಲೇ ಇಲ್ಲ. ನೋಡೋ ಇವತ್ತು ಎಲ್ಲ ಫ್ಯಾಮಿಲಿ ಕುತ್ಕೊಂಡೊಂದು ಫುಡ್ಡನ್ನು ಆರ್ಡರ್ ಮಾಡಿದ್ದೀವಿ. ಈಗ ಬರಲಿಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಬಂದ ಕೂಡಲೇ ಫುಡ್ಡನ್ನು ಎಕ್ಸ್ಪ್ಲೋರ್ ಮಾಡ್ತೀವಿ. ಅದು ಎಲ್ಲಿದು ಫುಡ್, ಏನೆಲ್ಲ ಐಟಮ್ಸ್ ಇದೆ, ಆ್ಯಂಡ್ ಎಷ್ಟು ಪ್ರೈಸ್ ಆಯಿತು, ವೆದರ್ ಇಟ್ಸ್ ವರ್ತ್ ಅಥವಾ ಏನಾದರೂ ಹೈ ಪ್ರೈಸ್ ಆಯಿತಾ ಅಂತ ಹೇಳ್ತೇವೆ ನಾವು ಅದರಲ್ಲಿ. ಸೊ ಲಾಸ್ಟ್ ತನಕ ನೋಡಿ, ತಪ್ಪದೇ ವೀಕ್ಷಣೆ ಮಾಡಿ ಅಂತ ಹೇಳ್ತೀನಿ ನಾನು. ಸೊ ಫುಡ್ ಬರೋ ತನಕ ವೆಯ್ಟ್ ಮಾಡ್ತಾಯಿದ್ದೀವಿ. ಬಂದ ಕೂಡಲೇ ವಿ ವಿಲ್ ಸ್ಟಾರ್ಟ್ ಅಗೇನ್. ಸೊ ಇವಾಗ ಫೈನಲಿ ಫುಡ್ ಎಲ್ಲ ಬಂದಿದೆ. ಇದನ್ನೆಲ್ಲ ಈಗ ಅನ್ಬಾಕ್ಸ್ ಮಾಡಲಿಕ್ಕೆ ನಮ್ಮದು ದೊಡ್ಡ ಮೇಡಮ್ ಕೂತಿದ್ದಾರೆ. ಈಗ ಅವಳೇ ಓಪನ್ ಮಾಡಬೇಕಂತೆ. ಸೊ ಈಗ ಫೈನಲಿ ಒಂದೊಂದು ಐಟಮ್. ಹಾಯ್ ಮಾಡು ಲಕ್ಷ್ಮಿ. ಹಾಯ್, ವೆಲ್ಕಮ್ ಬ್ಯಾಕ್ ಹೇಳು. ನೀನು ಇವಾಗ ಏನು ಮಾಡ್ತಿದ್ಯಾ? ಫುಡ್ಡನ್ನು ಓಪನ್ ಮಾಡಿ ತೋರಿಸ್ತೀಯಾ ಏನೆಲ್ಲ ಇದೆ ಅಂತ? ಓಕೆ, ಇದನ್ನು ಓಪನ್ ಮಾಡಂತೆ. ಇದರಲ್ಲಿ ಏನಿದೆ ನೋಡುವ, ತೋರಿಸು. ಏನದು? ಫ್ರೆಂಚ್ ಫ್ರೈಸ್. ನಿಂಗೆ ಇಷ್ಟನಾ ಫ್ರೆಂಚ್ ಫ್ರೈಸ್? ಹೌದಾ? ಸೊ ಟೇಸ್ಟ್ ಮಾಡಿ ಆಯ್ತಾ ಫ್ರೆಂಚ್ ಫ್ರೈಸ್ ನೀನು? ಓಕೆ, ಒಂದು ಅಜ್ಜಿ ಕೊಡಿ ಅಂತೆ. ಅಜ್ಜಿ ಕೊಡು. ಹಾಂ, ಇನ್ನೊಂದು ತಾತನಿಗೆ. ಓಕೆ, ಹೇಗುಂಟು ಫ್ರೆಂಚ್ ಫ್ರೈಸ್? ಚೆನ್ನಾಗುಂಟಾ? ಓಕೆ, ಈಗ ಫ್ರೆಂಚ್ ಫ್ರೈಸ್ ಸಾಕು. ಈಗ ನೆಕ್ಸ್ಟ್ ಇದರಲ್ಲಿ ಏನಿದೆ ನೋಡಿ ಫುಡ್. ಏನದು? ಸೂಪರ್. ಏನದು? ಏನಿದೆ ಅದರೊಳಗೆ? ಏನಿದೆ? ಚಿಕನ್ ವಿಂಗ್ಸ್. ಓಕೆ, ಯಾರಿಗೆ ಕೊಡ್ತಿ? ಅಜ್ಜಿಗೊಂದು ಕೊಡಿ. ನೆಕ್ಸ್ಟ್ ತಾತನಿಗೊಂದು. ಓಕೆ, ನೀನು ಟೇಸ್ಟ್ ತಿಂದು ನೋಡು. ವಾವ್, ಹೇಗಿದೆ? ಚೆನ್ನಾಗಿದೆಯಾ? ಓಕೆ, ಇಡು. ನೆಕ್ಸ್ಟ್ ಇದನ್ನು ಓಪನ್ ಮಾಡಿ. ಆಗತ್ತಾ? ಅಜ್ಜಿ ಹೆಲ್ಪ್ ಮಾಡ್ತಾರೆ ನಿಮ್ಗೆ. ಸ್ಲೋಲಿ ಮಾಡು, ಆರಾಮ್ಸೆ ಮಾಡು. ಆಯ್ತಾ? ಓಪನ್ ಆಯ್ತಾ? ಇನ್ನೊಂದಿದೆ, ಫಸ್ಟ್ ಇದನ್ನು ಓಪನ್ ಮಾಡು. ಇದೇನಿದು? ಗಾರ್ಲಿಕ್ ಬ್ರೆಡ್. ನೋಡು, ಟೇಸ್ಟ್ ನೋಡು. ಎಂತ ಬೇಕು? ಸೊ ಅವಳಿಗೆ ಫ್ರೆಂಚ್ ಫ್ರೈಸ್ ಇಷ್ಟ, ಅವಳು ಕೇಳೋದು ಅದನ್ನೇ ಲಾಸ್ಟಿಗೆ. ತಗೋ. ಸೊ ಇದ್ರೊಳಗೆ ಗಾರ್ಲಿಕ್ ಬ್ರೆಡ್ ಇದೆ. ಫಸ್ಟ್ ಅವಳು ಅನ್ಬಾಕ್ಸ್ ಮಾಡಿರುವಂಥದ್ದು ಫ್ರೆಂಚ್ ಫ್ರೈಸ್. ನೆಕ್ಸ್ಟ್ ಅವಳು ಅನ್ಬಾಕ್ಸ್ ಮಾಡಿರುವಂಥದ್ದು ಚಿಕನ್ ವಿಂಗ್ಸ್. ನೆಕ್ಸ್ಟ್ ಥರ್ಡ್ ಒನ್ ಗಾರ್ಲಿಕ್ ಬ್ರೆಡ್. ಇವಾಗ ನೋಡಿದ್ರಿ.
ಲಕ್ಷ್ಮಿ, ನೆಕ್ಸ್ಟ್ ಈ ಬಾಕ್ಸ್ ಅಲ್ಲಿ ಏನಿದೆ ತೋರಿಸಿ. ಏನದು? ಚಿಕನ್ ಸ್ಟ್ರಿಪ್ಸ್. ನೋಡೊಂದು ಟೇಸ್ಟ್ ನೋಡಿ. ನೋಡಿ ನೋಡಿ, ನೋಡ್ಬೇಕು. ತಾತಗೆ ಒಂದು ಕೊಡಿ, ಅಜ್ಜಿಗೊಂದು ಕೊಡಿ. ಆಗ್ಲಿ, ತುಂಡಾಗ್ಲಿ, ಕೊಡಿ ಕೊಡಿ. ಹಾ, ಅಜ್ಜಿಗೆ. ಸೊ ಇದು ಸ್ಟ್ರಿಪ್ಸ್. ನಂಗೆ ಮರ್ತೋಯ್ತು. ನೆಕ್ಸ್ಟ್ ಇದ್ರೊಳಗೆ ಏನಿದೆ ನೋಡು. ಇದೇನಿದು? ಪಿಜ್ಜಾ. ನೀ ಕೇಳ್ತಿದ್ಯಲ್ಲ ಇಷ್ಟು ದಿವಸ ಪಿಜ್ಜಾ ಬೇಕು ಹೇಳಿ. ಏನಿದು? ಪಿಜ್ಜಾ. ಸರಿ ಇಡ್ಬೇಕು, ಹೀಗೆ ಇಡ್ಬೇಕು. ಹಾ, ನೋಡು, ಟೇಸ್ಟ್ ನೋಡು. ಹಾ, ತಿಂದ್ಯಾ? ಈಗ ನಾನ್ ಟೇಸ್ಟ್ ನೋಡ್ಲಾ? ಯಾವ್ದು ಫಸ್ಟ್ ನೋಡ್ಬೇಕು ನಾನು? ಇದು ಫಸ್ಟ್ ನೋಡ್ಬೇಕಾ? ಅಜ್ಜಿಗೊಂದು ಕೊಡಿ. ತಗೊಳ್ಳಿಲ್ವಂತೆ ಯಾರ್ಸ. ಅಜ್ಜಿಗೆ. ನಿಂಗೆ ಎಂತೆಲ್ಲ ಟೇಸ್ಟ್ ಇಲ್ವಾ? ಅವಳಿಗೆ ಟೇಸ್ಟ್ ಇಲ್ಲ ಅಂತೆ, ಇದು ಪಿಜ್ಜಾ ಇಷ್ಟ ಇಲ್ಲ ಅಂತೆ ಅವಳಿಗೆ. ಒಳ್ಳೇದು ಇದು. ಚಿಕನ್ ಟಿಕ್ಕಾ, ಇದು ಚಿಕನ್ ಟಿಕ್ಕಾ ಅಂತ ಹೇಳಿದ್ರು ಪಿಜ್ಜಾ. ಆಕ್ಚುಲಿ 1 2 3 4 5 6, ಸೊ ಮೀಡಿಯಂ ಸೈಜ್ ಅಂತಾನೆ ಹೇಳ್ಬೋದು. ಟೋಟಲ್ ಪ್ರೈಸ್ ಎಷ್ಟಂತ ಹೇಳಿ ನಾನು ಲಾಸ್ಟಿಗೆ ಹೇಳ್ತೇನೆ. ಇದೆಲ್ಲ ಕಾಂಬೋ ಆಫರ್ ಆಕ್ಚುಲಿ. ನೆಕ್ಸ್ಟ್ ಮಯೋನೀಸ್ ಕೊಡು ಲಕ್ಷ್ಮಿ ಚೂರು, ಸ್ವಲ್ಪ ಕೊಡು. ಅದು ಅದು ಬೇಡ, ಅದಿದು ಚಿಕನ್ ವಿಂಗ್ಸಿಗೆ. ಚೂರು ಮಯೋನೀಸ್ ಕೊಡು, ಚೂರು ತೆಗಿತೇನೆ. ಕೊಡೋದಿಲ್ಲ. ನೆಕ್ಸ್ಟ್ ಇದು ಚಿಕನ್ ವಿಂಗ್ಸ್. ತುಂಬಾ ಕ್ರಿಸ್ಪಿ ಆಗಿದೆ, ತುಂಬಾ ಚೆನ್ನಾಗಿದೆ ಇದು ಫುಡ್. ಒಳಗಡೆ ಚಿಕನ್ ಫಿಲ್ಲಿಂಗ್ಸ್ ಸಹ ಜಾಸ್ತಿ ಇದೆ ಆಕ್ಚುಲಿ. ತುಂಬಾ ಹಿಟ್ಟೇನಿಲ್ಲ, ಸೊ ಫಿಲ್ಲಿಂಗ್ಸ್ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಒನ್ ಈಸ್ ಚಿಕನ್ ವಿಂಗ್ಸ್. ಸೊ ಇದರ ಟೇಸ್ಟ್ ಕೂಡ ತುಂಬಾ ಒಳ್ಳೆ ಇದೆ ಇದು ಚಿಕನ್ ವಿಂಗ್ಸ್. ನೆಕ್ಸ್ಟ್ ಒನ್ ಈಸ್ ಗಾರ್ಲಿಕ್ ಬ್ರೆಡ್. ಗಾರ್ಲಿಕ್ ಆಕ್ಚುಲಿ ಇದ್ರದ್ದು ತುಂಬಾ ಸಾಫ್ಟ್, ಸಾರಿ ಬ್ರೆಡ್ ಆಕ್ಚುಲಿ ಇದ್ರದ್ದು ತುಂಬಾ ಸಾಫ್ಟ್ ಇದೆ. ಸೊ ಗಾರ್ಲಿಕ್ ಫ್ಲೇವರ್ ಕೂಡ ಚೆನ್ನಾಗಿ ಬರ್ತಿದೆ. ಚೀಸ್ ಹಾಕಿದ್ದಾರೆ ಇದ್ರ ಮೇಲೆ, ಚೀಸ್ ಇದೆ ಫುಲ್. ಮತ್ತೆ ಸ್ವಲ್ಪ ಆರೆಗ್ಯಾನೋ ಸಹ ಹಾಕಿದ್ದಾರೆ ಇದ್ರ ಮೇಲೆ. ಸೊ ಟೇಸ್ಟ್ ನೋಡುವ. ತುಂಬಾ ಚೆನ್ನಾಗಿದೆ, ತುಂಬಾ ಸಾಫ್ಟ್ ಆಗಿದೆ. ಸೊ ಸ್ವಲ್ಪ ಬಟರ್ ಸಹ ಹಾಕಿದ್ದಾರೆ ಕಾಣ್ತದೆ ಹಿಂದೆಯಿಂದ. ನೆಕ್ಸ್ಟ್ ಅಂತ ಹೇಳಿತ್ತು ಲಕ್ಷ್ಮಿ, ಫ್ರೆಂಚ್ ಫ್ರೈಸ್ ಕೊಡು. ಹೇಳು, ನಿಂಗೆ ಇದ್ರಲ್ಲಿ ಯಾವ್ದು ಇಷ್ಟ ಆಯ್ತು? ತುಂಬಾ ಯಾವ್ದು ಇಷ್ಟ ಆಯ್ತು? ಇದು ಫಸ್ಟ್ ಇಷ್ಟ ಆಯ್ತಾ? ನೆಕ್ಸ್ಟ್ ಯಾವ್ದು ಇಷ್ಟ ಆಯ್ತು ಅದನ್ನ ಬಿಟ್ಟು? ಚಿಕನ್ ಸ್ಟ್ರಿಪ್ಸಾ? ಚಿಕನ್ ಸ್ಟ್ರಿಪ್ಸ್ ಆದ್ಮೇಲೆ ನೆಕ್ಸ್ಟ್ ಯಾವ್ದು? ಇದು ಸ್ಟ್ರಿಪ್ಸಾ? ಸ್ಟ್ರಿಪ್ಸ್ ಆದ್ಮೇಲೆ ಯಾವ್ದು ಇಷ್ಟ ಆಯ್ತು? ಯಾವ್ದಿದು? ಇದೆಂತ ಇದು? ಇದು ಡಿಪ್ ಅಲ್ಲ, ಚಿಕನ್ ವಿಂಗ್ಸ್ ಇದು ಡಿಪ್ ಅಲ್ಲ. ಇದು ತಿಂದ್ಯಾ? ಗಾರ್ಲಿಕ್ ಬ್ರೆಡ್ ತಿಂದ್ಯಾ? ತಿನ್ಲಿಲ್ವಾ? ಪಿಜ್ಜಾ ತಿಂದ್ಯಾ?
ನಿಂಗೆ ಯಾವುದು ಬೇಡ? ಮಯೋ ಮತ್ತೆ ಫ್ರೆಂಚ್ ಫ್ರೈಸ್. ಸೊ ನನಗೆ ಇದರಲ್ಲಿ ಕಂಪ್ಯಾರಿಸನ್ ಮಾಡಿದಾಗ ಫಸ್ಟ್ ಚಿಕನ್ ಸ್ಟ್ರಿಪ್ಸ್ ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಕ್ರಿಸ್ಪಿಯಾಗಿ. ಇದು ಒಳ್ಳೆ ಉಂಟು. ನೆಕ್ಸ್ಟ್ ಸ್ವಲ್ಪ ಸ್ಪೈಸಿ ಇದಕ್ಕೆ ಹೋದರೆ ಚಿಕನ್ ವಿಂಗ್ಸ್ ಚೆನ್ನಾಗಿದೆ. ಥರ್ಡ್ ಒನ್ ಪಿಜ್ಜಾನು ಚೆನ್ನಾಗಿದೆ, ಸಾಫ್ಟ್ ಆಗಿ ಒಳ್ಳೇದಿತ್ತು. ಸೊ ಬಟ್ ನನಗೊಂದು ಸ್ವಲ್ಪ ಇದೆಲ್ಲ ಐಟಮ್ ಇಷ್ಟ ಆಗಿದ್ರಿಂದ ನಾನು ಥರ್ಡ್ ಪಿಜ್ಜಾಕ್ಕೆ ಕೊಡ್ತೀನಿ. ನೆಕ್ಸ್ಟ್ ಫೋರ್ತ್ ಗಾರ್ಲಿಕ್ ಬ್ರೆಡ್. ಮತ್ತೆ ಫ್ರೆಂಚ್ ಫ್ರೈಸ್ ಹೇಗೂ ಮಕ್ಕಳಿಗೆ ಇಷ್ಟ ಆಗೋದು, ನನಗೆ ಅದರಲ್ಲಿ ಪೆರಿ ಪೆರಿ ಮಸಾಲೆ ಇಲ್ಲ, ಪೆರಿ ಪೆರಿ ಮಸಾಲೆ ಇದ್ರೆ ಮಾತ್ರ ಇಷ್ಟ. ಇದು ಸ್ವಲ್ಪ ಸ್ಪೈಸಿ ಇಲ್ಲ, ಸೊ ಇದು ಲಾಸ್ಟ್. ಇವಾಗ ನಾವೆಲ್ಲ ಆಲ್ಮೋಸ್ಟ್ ಎಲ್ಲರೂ ಟೇಸ್ಟ್ ಹೇಳಿದ್ವಿ, ಇವನ್ ಲಕ್ಷ್ಮಿ ಸಹ ಹೇಳಿದ್ದು. ಈಗ ಲಕ್ಷ್ಮಿ ಅಜ್ಜ ಮತ್ತೆ ಅಜ್ಜಿ ಹತ್ರ ಕೇಳೋಣ, ಫಸ್ಟ್ ಯಾವ್ದು ಇಷ್ಟ ಆಯ್ತು ಮತ್ತೆ ಲಾಸ್ಟ್ ಯಾವ್ದು ಇಷ್ಟ ಆಯ್ತು ಕೇಳೋಣ, ಬನ್ನಿ. ಈಗ ನೀವೀಗ ಫುಡ್ ಟೇಸ್ಟ್ ಮಾಡಿದ್ರಲ್ಲ, ಫುಡ್ ಟೇಸ್ಟ್ ಮಾಡಿದ್ರಲ್ಲಿ ನಿಮ್ಗೆ ಯಾವ್ದು ಫುಡ್ ಫಸ್ಟ್ ಇಷ್ಟ ಆಯ್ತು? ಎಲ್ಲಾನು ಚೆನ್ನಾಗಿದೆ. ಫಸ್ಟ್ ಚಿಕನ್ ಸ್ಟ್ರಿಪ್ಸ್, ಓಕೆ ಫಸ್ಟ್. ನೆಕ್ಸ್ಟ್ ಎಲ್ಲಾನು ಚೆನ್ನಾಗಿದೆ. ಎಲ್ಲಾನು ಇಷ್ಟ ಆಯ್ತಾ? ಲಾಸ್ಟ್ ಯಾವ್ದಕ್ಕೆ ಕೊಡ್ತೀರಿ? ಪಿಜ್ಜಾ ಅಂದ್ರೆ ಇಷ್ಟನೇ ಇಲ್ಲ, ಪಿಜ್ಜಾ ಲಾಸ್ಟಾ? ಓಕೆ ಓಕೆ ಓಕೆ. ನೆಕ್ಸ್ಟ್ ಲಕ್ಷ್ಮಿ ಅಜ್ಜನ ಹತ್ರ ಕೇಳುವ, ನಿಮ್ಗೆ ಯಾವ್ದು ಇಷ್ಟ ಆಯ್ತು? ಚಿಕನ್ ಸ್ಟ್ರಿಪ್ಸ್ ಚೆನ್ನಾಗಿತ್ತು. ಹಾ, ಆಮೇಲೆ ವಿಂಗ್ಸಾ? ಸ್ವಿಂಗ್ಸ್, ಆಮೇಲೆ ಬ್ರೆಡ್ ಏನಿದೆ ಗಾರ್ಲಿಕ್ ಬ್ರೆಡ್. ಗಾರ್ಲಿಕ್ ಬ್ರೆಡ್ ಅದು ಚೆನ್ನಾಗಿದೆ. ಗಾರ್ಲಿಕ್ ಬ್ರೆಡ್ ಗಾರ್ಲಿಕ್ ಬ್ರೆಡ್ ಅವರಿಗೆ ಫಸ್ಟ್ ಇಷ್ಟ ಆಗಿದ್ದು ಚಿಕನ್ ಸ್ಟ್ರಿಪ್ಸ್, ನೆಕ್ಸ್ಟ್ ಚಿಕನ್ ವಿಂಗ್ಸ್, ನೆಕ್ಸ್ಟ್ ಥರ್ಡ್ ಗಾರ್ಲಿಕ್ ಬ್ರೆಡ್, ಫೋರ್ತ್ ಇದು ಪಿಜ್ಜಾ. ಪಿಜ್ಜಾಕ್ಕೆ ಫೋರ್ತ್ ಪ್ಲೇಸ್ ಕೊಟ್ಟಿದ್ದಾರೆ. ಮತ್ತೆ ಲಾಸ್ಟ್ ಏನಿದ್ರು ಜಗಳ ಮಾಡ್ಲಿಕ್ಕಿಲ್ಲ ಲಕ್ಷ್ಮಿ, ಲಾಸ್ಟ್ ಏನಿದ್ರು ನಮ್ಮ ಲಕ್ಷ್ಮಿದು ಫೇವರೇಟ್. ಓಕೆ ಓಕೆ ಓಕೆ, ಮಕ್ಕಳಿಗೆ ಇಷ್ಟ ಆದ್ರೆ ನಮ್ಗೆ ಇಷ್ಟ. ಅದೇ. ಸೊ ಈಗ ನಾವು ಎಲ್ಲ ಒಮ್ಮೆ ಫಿನಿಶ್ ಮಾಡ್ತೇವೆ. ನೆಕ್ಸ್ಟ್ ಇದು ಎಲ್ಲಿಂದ ತಂದಿರೋದು ಮತ್ತೆ ಪ್ರೈಸ್ ಎಷ್ಟು ಅಂತ ಹೇಳ್ತೇನೆ. ಫಸ್ಟ್ ಎಲ್ಲ ಒಮ್ಮೆ ಖಾಲಿ ಮಾಡುವ. ಸೊ ನೋಡಿದ್ರಿ ಫೈನಲಿ ನಾವೊಂದು ಫ್ಯಾಮಿಲಿ ಕುತ್ಕೊಂಡು ಹೇಗೆ ಒಂದು ಟೈಮ್ ಸ್ಪೆಂಡ್ ಮಾಡ್ಬೋದು, ಅಥವಾ ತಿನ್ನೋದ್ರಲ್ಲಾಗಿರ್ಬೋದು, ಅಥವಾ ಕುತ್ಕೊಂಡು ಚಿಟ್ಚಾಟ್ ಮಾಡೋದ್ರಲ್ಲಾಗಿರ್ಬೋದು, ಒಂದು ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಇದು. ನೀವು ನೋಡಿದ್ರೆ ಇದು ನಾನು ತರಿಸಿರುವಂಥದ್ದು ಬೇರೆ ಎಲ್ಲಿನೂ ಅಲ್ಲ, ಲಜೀಸ್ ಪಿಜ್ಜಾ ದೇರ್ಲಕಟ್ಟೆಯಲ್ಲಿ. ಇದರದ್ದು ಟೋಟಲ್ ಪ್ರೈಸ್ ಬಂದ್ಬಿಟ್ಟು 499 ರುಪೀಸ್. 499 ರುಪೀಸ್, ಇದರದ್ದು ಜಸ್ಟ್ 499. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಇದೇ ಫುಡ್ಡನ್ನು ಹೊರಗಡೆ ತರಿಸಿದ್ರೆ ಸೀರಿಯಸ್ಲಿ ತುಂಬ ಕಾಸ್ಟ್ಲಿ ಆಗ್ತಿತ್ತು. ಅಂದರೆ ಸಪ್ರೇಟ್ ನಾವು ಆರ್ಡರ್ ಮಾಡಬೇಕಿತ್ತು. ಸೊ ನಾವು ಏನು ಮಾಡಿದ್ವಿ ಅಂತ ಹೇಳಿದರೆ, ಡೈರೆಕ್ಟ್ ಲಜೀಸ್ ಪಿಜ್ಜಾ, ಅಂದರೆ ಈಗ ನಾವು ಮ್ಯಾಂಗ್ಳೂರು ಲೊಕ್ಯಾಲಿಟೀಸಲ್ಲಿ ಈ ತೊಕ್ಕೊಟ್ಟು ಈಚೆ ಸೈಡ್ ಅವರಿಗೆಲ್ಲ ತುಂಬ ಹತ್ತಿರ ಆಗುತ್ತೆ ದೇರ್ಲಕಟ್ಟೆ. ಸೊ ಅಲ್ಲಿದು ನಂಬರ್ ಇತ್ತು, ನಾನು ಡೈರೆಕ್ಟ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಎಷ್ಟು ಸ್ಪೀಡ್ ಸರ್ವಿಸ್ ಅಂತ ಹೇಳಿದರೆ, ವಿದಿನ್ 30 ಮಿನಿಟ್ಸ್ ದೇ ಪ್ರಿಪೇರ್ಡ್. ಅವರೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ಮನೆ ತನಕ ತಂದು ಡೆಲಿವರಿ ಕೊಟ್ಟು ಹೋಗ್ತಾರೆ. ಈವನ್ ಡೆಲಿವರಿ ಚಾರ್ಜಸ್ ಕೂಡ ಎಕ್ಸ್ಟ್ರಾ ಹಾಕೋದಿಲ್ಲ ಅವರು. 499 ಅಂತ ಹೇಳಿದರೆ ಲೈಕ್ ನಿಮ್ಗೆ ಮನಸ್ಸಿದ್ರೆ ಎಕ್ಸ್ಟ್ರಾ ಕೊಡ್ಬೋದು ಅವರಿಗೆ, ಅಷ್ಟೇ ಅವರು ತಗೊಂಡು ಹೋಗುವಂಥದ್ದು. ನೀವು ನೋಡಿದ್ರೆ ಐಟಮ್, ಒಂದು ಚಿಕನ್ ಸ್ಟ್ರಿಪ್ಸ್ ಇತ್ತು, ನೆಕ್ಸ್ಟ್ ಚಿಕನ್ ವಿಂಗ್ಸ್ ಇತ್ತು, ನೆಕ್ಸ್ಟ್ ಫ್ರೆಂಚ್ ಫ್ರೈಸ್ ಇತ್ತು, ಗಾರ್ಲಿಕ್ ಬ್ರೆಡ್ ಇತ್ತು, ಹಾಗೇನೆ ಪಿಜ್ಜಾ, ಮತ್ತೆ ಕೋಕ್ 600 ml ಕೋಕ್, ಸ್ಟ್ರಿಪ್ಸ್ 4 ಪೀಸ್, ಚಿಕನ್ ವಿಂಗ್ಸ್ 4 ಪೀಸ್, ಮತ್ತೆ ಫ್ರೆಂಚ್ ಫ್ರೈಸ್ ಸುಮಾರಿತ್ತು, ಮತ್ತೆ ಗಾರ್ಲಿಕ್ ಬ್ರೆಡ್ 4 ಪೀಸ್, ಮತ್ತೆ ಇವನ್ ಪಿಜ್ಜಾ ಕೂಡ ತುಂಬ ದೊಡ್ಡದಿತ್ತು. 600 ml ಪೆಪ್ಸಿ ಕೂಡ ವರ್ತೆ, ನಾವು ಎಷ್ಟು ಬೇಕಾದ್ರೂ ಅಂದರೆ ಖಾಲಿ ಮಾಡ್ಬೋದು ಫ್ಯಾಮಿಲಿ ಒಟ್ಟಾಗಿ. ಸೊ ನಾವು 4 ಮೆಂಬರ್ಸ್ ಇದ್ದಿದ್ರಿಂದ ನಮ್ಗದು ವರ್ತ್ ಅಂತಾನೆ ಅನಿಸ್ತು. ಯಾಕಂತ ಹೇಳಿದ್ರೆ ತುಂಬ ತರಿಸಿ ಫುಡ್ಡನ್ನು ವೇಸ್ಟ್ ಮಾಡೋದಕ್ಕಿಂತ ದಟ್ ಈಸ್ ಅ ಬೆಟರ್. ಸೊ ಪ್ಲ್ಯಾನಿಂಗ್ ಮಾಡಿ ತರಿಸೋದ್ರಿಂದ ಇವನ್ ಇನ್ವೆಸ್ಟ್ಮೆಂಟು ಕಮ್ಮಿ ಆಗುತ್ತೆ, ಇವನ್ ವಿ ಕ್ಯಾನ್ ಎಂಜಾಯ್, ನಾವು ಸಹ ಎಂಜಾಯ್ ಮಾಡ್ಬೋದು. ಅದರಿಂದ ನಾವು ಅದನ್ನು ತರಿಸಿದ್ದು. ನಿಮಗೆ ಬೇಕಾದರೆ ಅದರದ್ದು ಡೀಟೇಲ್ಸ್ ಹಾಕ್ತೇನೆ. ಲಜೀಸ್ ಪಿಜ್ಜಾ ದೇರ್ಲಕಟ್ಟೆಯಿಂದ ನಾನು ತರಿಸಿರುವಂಥದ್ದು. ಸೊ ಅವ್ರದ್ರಲ್ಲಿ ಸುಮಾರು ಕಾಂಬೋ ಆಫ್ ಇತ್ತು, ನನಗೆ ಇದು ಬೆಸ್ಟ್ ಅಂತ ಅನಿಸಿತು. ಸೊ ನಾನು ಅದಕ್ಕೆ ಇದನ್ನೇ ತರಿಸಿದೆ. ನಿಮಗೂ ಬೇಕಾದರೆ ಆರ್ಡರ್ ಮಾಡ್ಕೊಳ್ಳಿ.
ಸೊ ನಮ್ಗಿವಾಗ ಫೈನಲಿ ಹೊಟ್ಟೆ ಫುಲ್ ಆಗಿದೆ. ಈಗ ನೈಟ್ ಅಂತೂ ಊಟ ಮಾಡೋದು ಡೌಟೇ. ಇವಾಗ ಮಗುಗೆ ಹಸ್ಕೊಂಡಿರ್ತಾಳೆ, ಟೈಮ್ ಕೂಡ ಆಯ್ತು. ಅವಳಿಗೊಂದು ಊಟ ಕೊಡೋಣ ಅಂತ ಹೇಳಿ. ಯಾಕಂದ್ರೆ ಅವಳು ಏನು ತಿನ್ಲಿಲ್ಲ ಅದ್ರಲ್ಲಿ. ಅವಳು ತಿನ್ನೋದಂತೂ ಅಷ್ಟಕ್ಕಷ್ಟೇ. ಮೊನ್ನೆಯಿಂದ ಪಿಜ್ಜಾ ಬೇಕಂತ ಹೇಳ್ತಾ ಇದ್ಲು. ಅವಳಿಗೋಸ್ಕರ ಪಿಜ್ಜಾ ಅಂತ ಹೇಳಿ ತರಿಸಿದ್ದು. ಬಟ್ ಅವಳು ತಿನ್ಲೇ ಇಲ್ಲ. ಅವಳು ಹೇಳಿದ್ಲು ನಂಗೆ ಇಷ್ಟ ಇಲ್ಲ ಪಿಜ್ಜಾ ಅಂತ ಹೇಳಿ. ಈಗದ್ ಮಕ್ಳು ಆಲ್ಮೋಸ್ಟ್ ಇಷ್ಟಪಡ್ತಾರೆ. ಬಟ್ ಅವಳಿಗೆ ಅದೆಲ್ಲ ಇಷ್ಟ ಇಲ್ಲ. ಇವನ್ ಅವಳಿಗೆ ಕೇಕ್ ಕೂಡ ಇಷ್ಟ ಇಲ್ಲ. ಅವಳದು ಬರ್ಡೇ ಕೇಕೆ ಅವಳು ಸರಿ ಕಟ್ ಮಾಡೋದಿಲ್ಲ. ಸೊ ಇವಾಗ ಅವಳಿಗೊಂಚೂರು ಊಟ ಕೊಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಎಣಿಸ್ತೀನಿ. ಇನ್ಫಾರ್ಮೇಷನ್ ಏನೆಲ್ಲ ಕೊಡಬೇಕು ಅದನ್ನು ಕರೆಕ್ಟಾಗಿ ಸಿಕ್ಕಿದೆ ಅಂತ ಎಣಿಸ್ತೀನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಬರೋ ತನಕ ವೆಯ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.